ಅಧ್ವಾ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನಕ್ಷತ್ರಗಣ ಸಂಚಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಜೂನ್ ತಿಂಗಳ 3ನೇ ವಾರದ ವಾರ ಭವಿಷ್ಯ ತಿಳಿಸಲು ನಮ್ಮೊಂದಿಗೆ ಭಾರ್ಗವ ಶರ್ಮಾ ಗುರುಗಳಿದ್ದಾರೆ. ನಮಸ್ಕಾರ ಗುರುಗಳೇ. ಗುರುಗಳೇ, ಈ ವಾರದ ವಿಶೇಷತೆಗಳೇನು? ಹರಿ ಓಂ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಜಾಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮೋ ನಮಃ. ಹರಿ ಓಂ. ಈ ವಾರ ಮೊದಲನೇದಾಗಿ 17ನೇ ತಾರೀಕು ಬಂದು ಗಾಯತ್ರಿ ಜಯಂತಿ ಇದೆ. ಗಾಯತ್ರಿಯ ಉಪಾಸನೆ ಅವತ್ತು ಮಾಡ್ಕೊಳ್ಳಿ. ತದನಂತರವಾಗಿ ವಾರಾಂತ್ಯಕ್ಕೆ ಹುಣ್ಣಿಮೆಗೆ ವಟಸಾವಿತ್ರಿ ವ್ರತ ಅಂತಿದೆ. ಮುತ್ತೈದೆಯರು ತಮ್ಮ ಗಂಡನ ಆರೋಗ್ಯ ಮತ್ತು ಶ್ರೇಯ ಅಭಿವೃದ್ಧಿಗೆ ಈ ವ್ರತವನ್ನು ಆಚರಣೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ ಗುರುಗಳು. ಈ ವಾರದ ರಾಶಿ ಭವಿಷ್ಯಗಳನ್ನು ತಿಳಿಯೋಣ. ಮೊದಲನೆಯದಾಗಿ ಮೇಷರಾಶಿ. ಮೊದಲನೇದಾಗಿ ಮೇಷರಾಶಿಗೆ ನೋಡೋದಾದರೆ ಅವರಿಗೆ ಉಲ್ಲಾಸ ಮತ್ತು ಧೈರ್ಯ ಸ್ಥಾನ ಪ್ರಾಪ್ತಿಯಾಗುವಂತಹ ವಾರ. ವಾರದ ಆರಂಭದಲ್ಲಿ ಸ್ವಲ್ಪ ಅವರಿಗೆ ಶುಭವನ್ನು ಉಂಟು ಮಾಡಿದರೆ ವಾರದಲ್ಲಿ ಅಂತ್ಯದಲ್ಲಿ ಸ್ವಲ್ಪ ಅವರಿಗೆ ಮಾನಸಿಕ ಕಿರಿಕಿರಿಗಳಾಗತ್ತೆ. ಆಮೇಲೆ ಪಿತ್ತ ದೋಷಗಳು ಜಾಸ್ತಿ ಆಗುತ್ತೆ ಅವ್ರಿಗೆ. ಸೊ ಹಾಗಾಗಿ ಅವರು ಸ್ವಲ್ಪ ಪಿತ್ತದ ಆಹಾರಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಲಿ. ತದನಂತರವಾಗಿ ಅವ್ರಿಗೇನಾದ್ರು ಬಹುಧನ ಅಥವಾ ಬಹುಮಾನ ಪ್ರಾಪ್ತಿ ಅಂದರೆ ಉದ್ಯೋಗದಲ್ಲಾಗಿರಬಹುದು, ಇವರು ವೃತ್ತಿರಂಗದಲ್ಲಾಗಿರಬಹುದು, ಅಥವಾ ಬಿಸ್ನೆಸ್ ಇದರಲ್ಲಿ ಪಾರ್ಟ್ನರ್ಶಿಪ್ಪಲ್ಲಾಗಿರಬಹುದು, ಇವರ ಒಂದು ಕೆಲಸ ಕಾರ್ಯಗಳನ್ನು ಮೆಚ್ಚಿ ಅವರಿಗೆ ಬಹುಮಾನ ಅಥವಾ ಬಹುಧನ ಏನೋ ಎರಡರಲ್ಲೂ ಯಾವುದಾದ್ರೂ ಆಗಿರಬಹುದು ಪ್ರಾಪ್ತಿಯಾಗ್ತಕ್ಕಂತಹ ವಾರ ಆಗಿರುತ್ತೆ. ತದನಂತರವಾಗಿ ಕಡೆಯಲ್ಲಿ ಆರೋಗ್ಯದ ಬಗ್ಗೆ ಹೇಳಿದ್ನಲ್ಲ, ಆರೋಗ್ಯಕ್ಕಾಗಿ ವೈದ್ಯನಾಥೇಶ್ವರನ ಪ್ರಾರ್ಥನೆ ಮಾಡಲಿ. ವಿದ್ಯಾರ್ಥಿಗಳಿಗೂ ಸಹ ಬಹುಧನ ಅಥವಾ ಬಹುಮಾನ, ಸ್ಕಾಲರ್ಶಿಪ್ಗೆ ಯಾರು ಅಪ್ಲೈ ಮಾಡಿರ್ತಾರೆ, ಹೆಚ್ಚು ಅಂಕ ಬಂದವ್ರಿಗೆ ಸ್ಕಾಲರ್ಶಿಪ್ ಲಭ್ಯ ಆಗ್ತಕ್ಕಂತಹ ವಾರ ಈ ವಾರ ಆಗಿರುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಇದ್ರೂ ತೊಂದರೆ ಇಲ್ಲ. ಯಾರು ಹೆಚ್ಚಿಗೆ ಮಾತಾಡದೆ ಮೌನವಾಗಿದ್ದರೆ ಅಲ್ಲಿಗೆ ಸರಿ ಹೋಗ್ತಕ್ಕಂಥದ್ದು ವಾರ. ಇವರಿಗೆ ಗುರುಬಲ ಇರೋದ್ರಿಂದ, ಈ ಗುರುವಿನ ಅನುಗ್ರಹ ಶಕ್ತಿ ಇರೋದ್ರಿಂದ ಇವ್ರಿಗೇನೇ ಸಮಸ್ಯೆ ಬಂದರೂ ಮಂಜಿನಂತೆ ಕರಗಿ ಹೋಗುತ್ತೆ ಅಂತ ಹೇಳ್ಬೋದಾಗಿದೆ. ಧನ್ಯವಾದ ಗುರುಗಳು. ಮುಂದಿನ ರಾಶಿ ವೃಷಭ ರಾಶಿ. ನಾವೀಗ ವೃಷಭ ರಾಶಿಗೆ ನೋಡೋದಾದರೆ ಅವರಿಗೆ ಜನ್ಮದಲ್ಲಿ ಗುರು ಇದ್ದಾನೆ. ಜನ್ಮ ಗುರು ನರೋದುಕ್ಕಂ ಅಂತ ಅನ್ನೋ ಒಂದು ಡಿಟೆಮ್ಸ್ ತೊಗೊಂಡ್ರೆ ಅವರಿಗೆ ಸ್ವಲ್ಪ ಸ್ಥಾನ ಭ್ರಂಶವಾಗುವಂಥ ಒಂದು ಸಾಧ್ಯತೆಗಳು, ಸ್ಥಾನ ನಾಶ ಆಗ್ತಕ್ಕಂತಹ ಸಾಧ್ಯತೆಗಳು. ಈಗೇನೋ ಒಂದು ಪ್ರಮೋಷನ್ ಸಿಗಬೇಕಿರುತ್ತೆ, ಅದು ಕೈ ತಪ್ಪಿ ಹೋಗುವಂಥದ್ದು. ಇಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ತಗೊಳ್ಳೋದಾದರೆ ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ಹೈಯರ್ ಎಜುಕೇಷನ್ಗೆ ಹೋಗುವಂತಹ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಸಣ್ಣ ಮಾರ್ಕ್ಸ್ನಿಂದ ಅವ್ರಿಗೆ ಅದು ಕಟ್ ಆಫ್ ಆಗ್ತಕ್ಕಂತಹದ್ದು, ಅವ್ರಿಗೆ ಸಿಗದೇ ಇರ್ತಕ್ಕಂತಹದ್ದೆಲ್ಲ ಆಗುತ್ತೆ. ಭಯ ಬೇಡ. ಇವರು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ. ಆರೋಗ್ಯದಲ್ಲಿ 2 ದಿನ ತದನಂತರ ಕಳೆದ್ರೆ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಉಲ್ಲಾಸ ಆಗಿರುತ್ತೆ. ಯಾಕೋ ಕಳೆದ ವಾರದಲ್ಲಿ ಏನೊಂಥರ ಸೋಂಬೇರ್ತನ ಆಲಸ್ಯ ಇದ್ದು ಈ ವಾರ ಅದು ಇನ್ನೊಂದು 2 ದಿನ ಕಳೆದ ನಂತರ ಅವರಿಗೆ ಉಲ್ಲಾಸ ಆಗ್ತಕ್ಕಂತಹ ವಾರ ಆಗಿರುತ್ತೆ. ತದನಂತರ ಇವರಿಗೆ 12ರಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಧನ ನಷ್ಟ ಆಗ್ತಕ್ಕಂತಹದ್ದು ಮತ್ತು ಭಯದ ವಾತಾವರಣ, ಭೀತಿ ಉಂಟಾಗತ್ತೆ. ತೊಂದರೆ ಇಲ್ಲ. ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇವರು ವೃಷಭ ರಾಶಿಯವರು. ತದನಂತರವಾಗಿ ಅವರಿಗೆ ರಾಹುವಿನಿಂದ ಸ್ವಲ್ಪ ಧನ ಸಂಚನಗಳಂದರೆ ಧನ ಬಂದು ಹೋಗಿ ಮಾಡ್ತಕ್ಕಂತಹದ್ದು, ಅದರಿಂದ ಸ್ವಲ್ಪ ಅವರಿಗೆ ಮಾನಸಿಕ ನೆಮ್ಮದಿ ಸಿಗತ್ತೆ. ಒಟ್ಟಾರೆ ಇವರು ಶಂಕರಿ ವಿಷ್ಣು ಆರಾಧನೆಯನ್ನು ಮಾಡಿಕೊಂಡ್ರೆ ಈ ವಾರ ಇವರಿಗೆ ಅತ್ಯುತ್ತಮ ಅಂತ ಹೇಳ್ಬೋದಾಗಿದೆ. ಗುರುಗಳೇ, ವಿಷ್ಣುನ ಪ್ರಾರ್ಥನೆ ಅಂತ ಹೇಳಿದೆ. ವಿಷ್ಣು ಸಹಸ್ರನಾಮ ಕೂಡ ಖಂಡಿತ ಇದರಲ್ಲಿ ವಿಷ್ಣು ಸಹಸ್ರನಾಮ, ಪುರುಷ ಸೂಕ್ತಾದಿಗಳನ್ನು ಕೇಳೋದಾಗಿರಬಹುದು. ಇಲ್ಲ ಅದು ಸ್ಪಷ್ಟವಾಗಿ ಬಂದರೆ ಅವರೇ ಹೇಳ್ಕೊಂಡು ಜಪ ತಪಾದಿಗಳು ವಿಷ್ಣು ಪಾರಾಯಣಗಳನ್ನು ಮಾಡ್ಕೋಬಹುದು ಅವರು. ತದನಂತರವಾಗಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿಯನ್ನು ಕೊಟ್ಟು ಬಂದರೆ ಇನ್ನೂ ಹೆಚ್ಚು ಶ್ರೇಯಸ್ಸು ಕಾಣ್ತಕ್ಕಂತಹ ವಾರ ಆಗಿದೆ ಅವರಿಗೆ. ಧನ್ಯವಾದ ಗುರುಗಳೇ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಗೆ ನೋಡೋದಾದರೆ ಅವರ ತಾಯಿ ಅಥವಾ ಮಾತೃಸ್ವರೂಪರು, ತಾಯಿಯ ಒಂದು ಹಂತದಲ್ಲಿ ಯಾರು ಇರ್ತಾರೋ ಅವರ ಮಾತಿನಿಂದ ಇವರಿಗೆ ಸ್ವಲ್ಪ ಉಲ್ಲಾಸ ಮತ್ತು ಮನಸ್ಸಿಗೆ ಏನೋ ಒಂಥರ ಹಿತ ನೆಮ್ಮದಿ ಕಾಣ್ತಕ್ಕಂತಹ ವಾರ. ಅವರು ಮಾತನ್ನು ಕೇಳಿ, ತಾಯಿಯ ಮಾತನ್ನು ಮೀರಬೇಡಿ. ಹಾಗಾಗಿ ತಾಯಿ ಏನು ಹೇಳ್ತಾರೋ ಅದನ್ನು ಕೇಳಿ ಮುಂದೆ ನಡೀರಿ. ಇವರಿಗೆ ಗುರು ಬಲ ಇಲ್ಲದ ಕಾರಣ ಸ್ವಲ್ಪ ಮಟ್ಟಿಗೆ ಇವರಿಗೆ 50-50 ಅಂತಲೇ ನಾವು ಇವರಿಗೆ ಕನ್ಸಿಡರೇಷನ್ ಮಾಡ್ಕೋಬಹುದಾಗಿದೆ. ಇವರ ಮಡದಿಯ ಬಗ್ಗೆ ಚಿಂತೆ, ಅವರ ಆರೋಗ್ಯದ ಬಗ್ಗೆ ಚಿಂತೆ, ಇವರಿಗೆ ಏನೋ ಸುಸ್ತು ಅಥವಾ ಅವರಿಗೇನೋ ವ್ಯಾಧಿಗಳು ಬಂದರೆ, ದೀರ್ಘಾವಧಿಯ ಕಾಯಿಲೆಗಳು ಇದ್ದಂಥ ಸಮಯದಲ್ಲಿ ಅವರಿಗೆ ಮಾನಸಿಕ ಕಿರಿಕಿರಿ, ಅವರಿಗೆ ಒಂಥರ ಯಾಕೋ ಕಾಯಿಲೆ ವಾಸಿ ಆಗ್ತಿಲ್ಲ ಅನ್ನೋದು. ಚಿಂತೆ ಬೇಡ. ಅವರು ವೈದ್ಯನಾಥೇಶ್ವರನ ಪ್ರಾರ್ಥನೆ ಮಾಡಲಿ. ಹಾಗೆ ಅವರು ಗಣಪತಿ ಅಥವಾ ಮಾರುತಿಯ ಪ್ರಾರ್ಥನೆ ಮಾಡಲಿ. ಅವರಿಗೆ ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂತಹ ವಾರ. ಆಮೇಲೆ ಮಿಥುನ ರಾಶಿಯಲ್ಲಿ ಯಾರಿರ್ತಾರೋ ಅವರಿಗೆ ವಾರಾಂತ್ಯದಲ್ಲಿ ಯಾಕೋ ಸುಸ್ತು ಕಾಣ್ತಕ್ಕಂತಹ ಒಂದು 2 ಕಿರಿಕಿರಿಗಳಾಗ್ತಕ್ಕಂತಹದ್ದು. ಹಾಗಾಗಿ ಚಂದ್ರನ ಪ್ರಾರ್ಥನೆ ಮಾಡಿಕೊಳ್ಳಿ. ಮನೋಕಾರಕ ಚಂದ್ರ, ಅವನನ್ನು ಪ್ರಾರ್ಥನೆ ಮಾಡಿದ್ರೆ ಇವರಿಗೆ ಸ್ವಲ್ಪ ಮನಸ್ಸಿಗೆ ಉಲ್ಲಾಸವನ್ನು ನೀಡ್ತಾನೆ.
ತದನಂತರ ಇವರಿಗೆ ಧರ್ಮ ಕಾರ್ಯಗಳಲ್ಲಿ ನಷ್ಟ ಆಗ್ತಕ್ಕಂತಹದ್ದು. ಧರ್ಮ ಕಾರ್ಯಗಳಲ್ಲಿ ನಷ್ಟ ಅಂದರೆ ಅವರು ಯಾರೋ ಹೇಳಿರ್ತಾರೆ ನಿಮ್ಗೆ ಈ ಪೂಜೆ ಮಾಡ್ಕೊಡ್ತೀನಿ, ಆ ಪೂಜೆ ಮಾಡಿಸ್ಕೊಡ್ತೀನಿ, ಇಲ್ಲ ಈ ಪೂಜೆ ಮಾಡಿಸಿ ದುಡ್ಡಿಸ್ಕೊಂಡಿರ್ತಾರೆ. ಅವರಲ್ಲಿ ಪೂಜೆನೂ ಮಾಡಿರೋದಿಲ್ಲ, ಇವ್ರಿಗೆ ಇಲ್ಲಿ ಪ್ರಸಾದನೂ ತಂದು ಕೊಟ್ಟಿರೋದಿಲ್ಲ. ಹಾಗಾಗಿ ಆ ಥರದಲ್ಲಿ ಇವರಿಗೆ ನಷ್ಟಗಳನ್ನು ಎದುರು ನೋಡ್ತಕ್ಕಂತಹ ಒಂದು ಸನ್ನಿವೇಶಗಳು. ಉದ್ಯೋಗದಲ್ಲೂ ಸಹ ಮೇಲಧಿಕಾರಿಗಳು ಅಥವಾ ಇವರ ಕೊಲೀಗ್ಸಿಂದನೂ ಸ್ವಲ್ಪ ಯಾಕೋ ಕಿರಿಕಿರಿ, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಈ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತಕ್ಕಂತಹ ಒಂದು ಕಿರಿಕಿರಿಗಳು, ಆಮೇಲೆ ಧನ ಹಾನಿಗಳಾಗ್ತಕ್ಕಂಥ ಸಂದರ್ಭಗಳು. ನಾನು ಆಗಲೇ ಹೇಳ್ದಂಗೆ ಇವರು ಮಾರುತಿ ಅಥವಾ ವಾಯುದೇವರು, ಹರಿವಾಯು ಗುರುಗಳ ಪ್ರಾರ್ಥನೆಯನ್ನು ಮಾಡಲಿ. ಇವರು ಇಷ್ಟ ಗುರುಗಳ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಮಿಥುನ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಒಂದು ಶ್ರೇಯಸ್ಸನ್ನು ಕಾಣ್ತಕ್ಕಂತಹ ಒಂದು ವಾರ ಈ ವಾರ ಆಗಿರುತ್ತೆ ಅವರಿಗೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಗೆ ನೋಡೋದಾದ್ರೆ ಇವರಿಗೆ ಗುರುಬಲ ಇದೆ. ಹಾಗಾಗಿ ಇವರು ಭಯ ಪಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ಭಯ ಪಡೋದು ಬೇಡ ಅಂದರೆ ಗುರುಗಳು ಹೇಳಿದರೆ ಭಯ ಪಡೋದು ಬೇಡ ಅಂತ ಸ್ವಲ್ಪ ಇವರು ಜಾಗರೂಕತವಾಗೂ ಇರಬೇಕು. ಈ ವಾರ ಸ್ವಲ್ಪ ಆಕ್ಸಿಡೆಂಟ್ ಆಗ್ತಕ್ಕಂತಹದ್ದು, ವಾಹನ ಓಡಿಸ್ಬೇಕಾದ್ರೆ ಸ್ವಲ್ಪ ಅಲ್ಲ ತುಂಬಾನೇ ಜಾಗರೂಕತರಾಗಿ ವಾಹನವನ್ನು ಓಡಿಸ್ಬೇಕಾಗಿದೆ. ಯಾಕೆಂದರೆ ಇವರಿಗೆ ಒಂಥರ ಮೃತ್ಯು ಭಯ ಕಾಡ್ತಕ್ಕಂಥದ್ದು, ಎಲ್ಲಿ ಗುದ್ದುಬಿಡ್ತೀನೋ ಅಥವಾ ಯಾರು ಬಂದು ನನಗೆ ಆಕ್ಸಿಡೆಂಟ್ ಮಾಡ್ತಾರೋ ಅಂತ. ಹಾಗಾಗಿ ಮೃತ್ಯುಂಜಯರ ಪ್ರಾರ್ಥನೆ ಮಾಡಲಿ, ಈಶ್ವರನ ಪ್ರಾರ್ಥನೆ ಮಾಡಲಿ ಇವರು. ತದನಂತರವಾಗಿ ಮಿಕ್ಕಿದೆಲ್ಲ ನೋಡೋದಾದ್ರೆ ಇವರಿಗೆ ಸ್ನೇಹ ಲಾಭ ಆಗುತ್ತೆ, ಸ್ನೇಹಿತರಿಂದ ಲಾಭ ಆಗುತ್ತೆ, ಆಮೇಲೆ ಧನ ಲಾಭ ಆಗ್ತಕ್ಕಂತಹ ವಾರ, ಎಲ್ಲ ಕಾರ್ಯದಲ್ಲೂ ಜಯ ಆಗ್ತಕ್ಕಂತಹ ಒಂದು ವಾರ ಇವರು ನೋಡ್ತಾರೆ. ಇವ್ರಿಗೆ ಇನ್ನೂ ಹೆಚ್ಚಿನ ಶ್ರೇಯಸ್ ಕಾಣಬೇಕು ಅಂದರೆ ಇವರು ಧಾರ್ಮಿಕ ಕೆಲಸದಲ್ಲಿ ಇವರು ಪಾಲ್ಗೊಳ್ಬೇಕು. ಅಂದರೆ ಯಾವ್ದಾದ್ರು ಧರ್ಮ ಕೆಲಸಗಳಾಗ್ತಿದ್ರೆ, ಇಲ್ಲ ದೇವರ ಒಂದು ರಥೋತ್ಸವಗಳು, ಪಲ್ಲಕ್ಕಿಗಳು, ಅಲ್ಲಿ ಹೋಗಿ ಯಥೇಚ್ಛವಾಗಿ ಅವರ ಒಂದು ಏನು ಯಥಾಶಕ್ತಿ ಸೇವೆ ಸಲ್ಲಿಸೋಕ್ಕಾಗತ್ತೋ ಅದು ಸೇವೆಯನ್ನು ಮಾಡಲಿ ಇವರು. ಇಲ್ಲ ಏನಾದ್ರು ಸೇವೆಗಳಿಗೆ ಬರೆಸಬಹುದು, ಇಲ್ಲ ಅಂದರೆ ಅಲ್ಲಿ ಹೋಗಿ ಪಲ್ಲಕ್ಕಿಯನ್ನು ಹೊತ್ತು ಪ್ರದಕ್ಷಿಣೆಗಳು ಆ ಥರ ಸೇವೆಯನ್ನು ಮಾಡಿದ್ರೆ ಇವ್ರಿಗೆ ಇನ್ನೂ ಹೆಚ್ಚು ಫಲ ನಿರೀಕ್ಷೆ ಮಾಡ್ಬೋದು. ತದನಂತರ ಯಾಕೋ ಶ್ರಮ ಅಂತ ಈಗ ಈ ವಾರದಲ್ಲಿ ಕಾಣ್ತಕ್ಕಂತಹದ್ದು, ಕೆಲಸದಲ್ಲಾಗಿರಬಹುದು ಅಥವಾ ಬಿಸ್ನೆಸ್ನಲ್ಲಿ ತುಂಬಾ ಶ್ರಮ ಆಗತ್ತೆ ಇವ್ರಿಗೆ. ಬಟ್ ಅದನ್ನು ಮೆಟ್ಟು ನಿಂತು ಇವರು ಕೆಲಸ ಮಾಡಿದ್ದೇ ಆದರೆ ಇನ್ನೂ ಹೆಚ್ಚು ಫಲಗಳನ್ನು ನಿರೀಕ್ಷೆ ಮಾಡ್ತಾರೆ ಇವರು. ತದನಂತರ ವಿದ್ಯಾರ್ಥಿಗಳಿಗೆ ತೊಂದರೆ ಇಲ್ಲ, ಒಂಚೂರು ಶ್ರಮಪಟ್ಟು ಓದಿದರೆ ಅವ್ರಿಗೆ ಪ್ರಾಪ್ತಿಯಾಗ್ತಕ್ಕಂತಹ ವಿದ್ಯೆಗಳು ಪ್ರಾಪ್ತಿಯಾಗತ್ತೆ. ಇವರಿಗೆ ಈ ಅಲ್ಪ ಸ್ವಲ್ಪ ತೊಂದರೆಗಳಿಂದ ಮೆಟ್ಟಿ ನಿಲ್ಲಕ್ಕೆ ಆಂಜನೇಯನ ಪ್ರಾರ್ಥನೆ ಮಾಡಲಿ. ಯಾವುದೇ ರೀತಿಯ ಪರಾಭವಗಳಿದ್ರೂ ಅದರಿಂದ ಜಯಶಾಲಿ ಆಗ್ತಾರೆ ಈ ರಾಶಿಯವರು ಈ ವಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ ಗುರುಗಳು. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಗೆ ನಾವು ನೋಡೋದಾದ್ರೆ ಸ್ವಲ್ಪ ಮಿಶ್ರ ಫಲಗಳಂತಲೇ ನಾವು ಹೇಳ್ಬೋದು. ಇವರಿಗೆ ವಾರಾಂತ್ಯದಲ್ಲಿ ದುಡ್ಡನ್ನು ಕಳೆದುಕೊಳ್ಳುವ ಸಂಭವ ಇದೆ. ಅಂದರೆ ಯಾರಿಗೂ ದುಡ್ಡು ಕೊಡಬೇಡಿ, ಇಲ್ಲಾಂದರೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗಬೇಡಿ. ಏನೇ ಇದ್ರೂ ಸ್ವಲ್ಪ ವಾರಕ್ಕೆ ಮುಂಚೆ ನಿಮಗೆ ಆ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಆ ಕಂಪ್ನಿಯ ಪ್ರೊಫೈಲ್ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಇಲ್ಲಾಂದರೆ ದುಡ್ಡು ಕಳ್ಕೊಳ್ಳೋ ಸಾಧ್ಯತೆಗಳಿದೆ. ಅದರಿಂದ ಸ್ವಲ್ಪ ಮಾನಸಿಕ ಕಿರಿಕಿರಿನೂ ಆಗುತ್ತೆ. ದುಡ್ಡು ಹೋಯ್ತಲ್ಲ ಅನ್ನೋ ಒಂದು ಚಿಂತೆ ಇರುತ್ತೆ. ಅಸಲು ಹಾಕ್ಬಿಟ್ಟು ಅಸಲನ್ನು ಕಳ್ಕೊಳ್ಳೋಂಥ ಸಂದರ್ಭ ಇದು. ಅವರು ದುಡ್ಡು ಹೋಯಿತು ಅನ್ನೋದಕ್ಕಿಂತ ಅವರು ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ದುಡ್ಡನ್ನು ಕಾಣತಕ್ಕಂತಹ ಒಂದು ಸಂದರ್ಭಗಳು ಎದುರಾಗಿದೆ ಅವ್ರಿಗೆ. ತದನಂತರವಾಗಿ ಇವ್ರು ನೋಡೋದಾದ್ರೆ ಮಾತಿನಿಂದ ಲಾಭ ಇವ್ರಿಗೆ. ಯಾರು ಚೆನ್ನಾಗಿ ಮಾತಾಡ್ತಾರೆ ಅಂದರೆ, ಇವಾಗ ಕಮಿಷನ್ ಬೇಸ್ಡ್ ಬಿಸ್ನೆಸ್ ಯಾರು ಮಾಡ್ತಾರೆ, ಬ್ರೋಕರೇಜಸ್ ಯಾರು ತಗೋತಾರೆ, ಅವ್ರಿಗೆ ಮಾತುಗಾರಿಕೆನೇ ಬಂಡವಾಳ ಅವ್ರಿಗೆ. ಅಂಥವ್ರಿಗೆ ತುಂಬ ಲಾಭ ತರ್ತಕ್ಕಂತಹ ವಾರ ಆಗಿದೆ. ಲೆಕ್ಚರರ್ಸು, ಟೀಚರ್ಸ್ ಅಂತಲೂ ಹೇಳ್ಬೋದು. ಯಾಕೆಂದರೆ ಅವರು ಮಾತಿನಿಂದ ಪಾಠ ಮಾಡ್ತಕ್ಕಂಥದ್ದು, ಅವ್ರುಗಳಿಗೆ ಪ್ರಮೋಷನ್ಸು, ಆ ಥರ ಸಂದರ್ಭಗಳು. ನಂತರವಾಗಿ ನೋಡಿದ್ರೆ ಮನೆಯಿಂದ ಲಾಭ ಅಂದರೆ ಅವರಿಂದ ದುಡ್ಡಲ್ಲ, ಮನೆಯಲ್ಲಿ ಒಂಥರ ಸುಖ ಶಾಂತಿ ನೆಮ್ಮದಿ ಇದ್ದರೆ ಅದೇ ಲಾಭ ಅವರಿಗೆ. ಹಾಗಾಗಿ ಮನೆಯಿಂದನೂ ಲಾಭ. ಮಕ್ಕಳಿಂದಲೂ ಸ್ವಲ್ಪ ಸಮಸ್ಯೆ ಇಲ್ಲ. ಸಮಸ್ಯೆ ಬಂದ್ರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಕ್ಕಳಿಂದಲೂ ಸ್ವಲ್ಪ ಏನಾದ್ರು ಸಮಸ್ಯೆ ಬಂದರೆ ದೈವ ಪ್ರಾರ್ಥನೆಯಿಂದ ಅದು ನಿವಾರಣೆ ಆಗ್ತಕ್ಕಂತಹದ್ದು. ಆಮೇಲೆ ಇವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾರು ಮಾಡ್ತಿದ್ರೆ ಆ ಪಾರ್ಟ್ನರ್ನಿಂದ ಕೆಲಸಗಳು ಸ್ವಲ್ಪ ನಿಧಾನ ಆಗ್ತಕ್ಕಂತಹದ್ದು. ಹಾಗಾಗಿ ಆ ಪಾರ್ಟ್ನರ್ಗೆ ಈಗಲೇ ಹೇಳಿ ಸ್ವಲ್ಪ ಏನಾರು ಇದ್ದರೆ ಬೇಗ ಮುಗಿಸಿ ಅಂತ ಕೆಲಸನ. ಹಾಗಾಗಿ ಇವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ. ದಾಂಪತ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಎದುರು ನೋಡ್ತಕ್ಕಂತಹ ಒಂದು ವಾರ ಆಗಿರುತ್ತೆ. ಚಿಂತೆ ಬೇಡ. ಒಂದು ಕಡೆಗೆ ಎಲ್ಲರೂ ಕೂತು ಮಾತಾಡಿ, ಇಲ್ಲಾಂದರೆ ಎಲ್ಲರೂ ದೇವಸ್ಥಾನಕ್ಕೆ ಇಬ್ಬರು ದಂಪತಿಗಳು ಹೋಗಿ ಬನ್ನಿ. ನಿಮ್ಮ ಏನು ಮಾನಸಿಕ ಕಿರಿಕಿರಿಗಳು ಇರ್ತದೋ ದೇವರ ಪ್ರಾರ್ಥನೆಯಿಂದ ಅಲ್ಲಿ ಸುಲಲಿತವಾಗಿ ನಿವಾರಣೆ ಆಗುತ್ತೆ. ತದನಂತರ ಗುಪ್ತ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳಿದೆ. ಉತ್ತಮ ವೈದ್ಯಕೀಯ ಸಲಹೆಯನ್ನು ಪಡಿಲೇಬೇಕು ಆ ಥರ ಏನಾದ್ರು ಎದುರು ನೋಡ್ತಾ ಇದ್ರೆ ಅವರು. ಹಾಗೂ ಅವರಿಗೆ ಇನ್ನೂ ಹೆಚ್ಚಿನ ಶ್ರೇಯಸ್ಸಿಗಾಗಿ ಅವರು ಕ್ರಿಸ್ಟಲ್ಸ್ ಅಂತ ಬರುತ್ತೆ, ಟೈಗರ್ ಸೈ ಕ್ರಿಸ್ಟಲ್ಸು ಆಗಿರ್ಬೋದು, ಆ ಥರದನ್ನು ಅವರು ಧಾರಣೆ ಮಾಡಿದ್ರೆ ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ನಿವಾರಣೆ ಮಾಡ್ಬೋದು. ಇವ್ರಿಗೆ ಯಾರು ಕೆಲಸ ಬದಲಾವಣೆ ಮಾಡಬೇಕು ಅಂತ ನೋಡ್ತಿರ್ತಾರೋ ಅವ್ರಿಗೆ ಓಕೆ, ಕೆಲಸ ಬದಲಾವಣೆ ಮಾಡ್ಬೋದು, ಸಿಕ್ಕ ನಂತರ ಕೆಲಸ ರಿಸೈನ್ ಮಾಡಿ ಆ ಕೆಲಸಕ್ಕೆ ಹೋಗಲಿ. ಆಮೇಲೆ ಪ್ರಮೋಷನ್ ಸಿಗ್ತಕ್ಕಂಥದ್ದು ಅಂದರೆ ಸ್ಥಾನ ಬದಲಾವಣೆ ಅಂತ ನಾವಿಲ್ಲಿ ಹೇಳ್ಬೋದು. ಯಾರಿಗೇನು ಪ್ರಮೋಷನ್ನು ಅಥವಾ ಬೇರೆ ಕೆಲಸಕ್ಕೆ ಹೋಗ್ತಕ್ಕಂಥವ್ರಿಗೆ ಈ ವಾರ ಶುಭವಾಗಿರುತ್ತೆ. ಆಮೇಲೆ ಇವರು ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡಲಿ, ಮಾರುತಿಯನ್ನು ಪ್ರಾರ್ಥನೆ ಮಾಡಲಿ ಅಂತ ಹೇಳ್ಬೋದು ಈ ವಾರ ಇವ್ರಿಗೆ.
ಧನ್ಯವಾದ ಗುರುಗಳೇ. ಮುಂದಿನ ರಾಶಿ ಕನ್ಯಾ ರಾಶಿ. ನಾವು ಕನ್ಯಾ ರಾಶಿಯವ್ರು ನೋಡೋದಾದರೆ ಇವ್ರಿಗೂ ಸಹ ಗುರುಬಲ ಇದೆ. ಹಾಗಾಗಿ ಇವ್ರಿಗೆ ಏನೇ ಸಮಸ್ಯೆ ಇದ್ರೂ ಸಹ ಅದು ಮಂಜಿನಂತೆ ನಿವಾರಣೆ ಆಗುತ್ತೆ. ಈಗ ಸಮಸ್ಯೆ ಗುರುಬಲ ಇದ್ದ ತಕ್ಷಣ ಸಮಸ್ಯೆ ಬರಬಾರ್ದು ಅಂತೇನಿಲ್ಲ, ಬಂದ್ರೂ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ಗುರು ಕೊಡ್ತಾನೆ. ಇವರು ಧಾರ್ಮಿಕ ಕಾರ್ಯಗಳು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಲಿ, ಇನ್ನೂ ಹೆಚ್ಚಿನ ಒಂದು ಯಶಸ್ಸನ್ನು ಕಾಣ್ತಕ್ಕಂಥದ್ದು. ಆಮೇಲೆ ಚಂದ್ರನ ಬದಲಾವಣೆಯಿಂದ ಸ್ವಲ್ಪ ಮಾನಸಿಕ ಕಿರಿಕಿರಿ, ಏನೋ ಒಂಥರ ಕಳ್ಕೊಂಡಂತಹ ಒಂದು ಫೀಲಿಂಗ್ಸ್ ಇವ್ರಿಗೆ ಎದುರಾಗುವಂಥ ಸಂದರ್ಭಗಳು. ಹಾಗಾಗಿ ಇವರು ಚಂದ್ರನನ್ನು ಆರಾಧನೆ ಮಾಡಲಿ, ಯಾವುದಾದ್ರು ದೇವಸ್ಥಾನಕ್ಕೆ ಹಾಲನ್ನು ದಾನ ಕೊಡಲಿ. ಇವರು ರುದ್ರದೇವರ ದೇವಸ್ಥಾನಕ್ಕೆ ಹಾಲನ್ನು ಕೊಟ್ಟು ಅದನ್ನು ರುದ್ರಾಭಿಷೇಕ ಮಾಡಿಸಿ, ಇನ್ನೂ ಹೆಚ್ಚು ಶ್ರೇಯಸ್ಸು ಇದರಿಂದ ಕಾಣಬಹುದು. ಇವರು ಕನ್ಯಾ ರಾಶಿಯ ತಾಯಂದರಿಗೆ ವಾರಾಂತ್ಯದಲ್ಲಿ ಯಾಕೋ ಸ್ವಲ್ಪ ಕಾಯಿಲೆಗಳು ಅಥವಾ ಏನೋ ಒಂಥರ ರೋಗದ ಒಂದು ಕಿರಿಕಿರಿ ಉಂಟಾಗತ್ತೆ. ತೊಂದರೆ ಇಲ್ಲ, ಆ ಟೈಮ್ಗೆ ಸರಿಯಾದ ಒಂದು ಪರಿಹಾರ ವೈದ್ಯರ ಭೇಟಿ ಮಾಡಿ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಆಮೇಲೆ ಕಳತ್ರರಿಗೂ ಅಷ್ಟೇ ಯಾಕೋ ಸ್ವಲ್ಪ ಏರುಪೇರು ಮಾತಿನ ಚಕಮಕಿಗಳಾಗತ್ತೆ. ಹಾಗಾಗಿ ಯಾರು ಜಾಸ್ತಿ ಮಾತಾಡಕ್ಕೆ ಹೋಗಬೇಡಿ. ಆ ಸಮಯದಲ್ಲಿ ಏನೇ ಬಂದ್ರೂ ಯಾರು ಒಬ್ಬರು ಸೈಲೆಂಟ್ ಆಗೋದ್ರೆ ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ಡ್ ಅಂತಲೇ ಹೇಳ್ಬೋದು. ಕನ್ಯಾ ರಾಶಿಯ ಸ್ತ್ರೀಯರು ಯಾರಿರ್ತಾರೋ ಅವ್ರಿಗೆ ಸೌಭಾಗ್ಯ ಪ್ರಾಪ್ತಿಯಾಗತ್ತೆ. ಅವ್ರಿಗೆ ಒಂದು ಉತ್ತಮವಾದಂತಹ ಸಮಯ ಇದು. ಯಾರಿಗೀಗ ಸರ್ಕಾರದಿಂದ ಏನಾದ್ರು ಕೆಲಸಗಳಾಗ್ತಕ್ಕಂತಹದ್ದಿರ್ಬೋದು, ಆಮೇಲೆ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಡ್ತಕ್ಕಂಥವ್ರು, ಗೌರ್ಮೆಂಟಿಂದ ಏನಾದ್ರು ಫಂಡ್ ರಿಲೀಸ್ ಆಗಬೇಕು ಅಂತಕ್ಕಂಥವ್ರಿಗೆ ಈ ವಾರದಲ್ಲಿ ಅದನ್ನು ಅಪ್ಲೈ ಮಾಡಿ ಬರುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಹಾಗೂ ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಸೂರ್ಯ ದೇವರಿಗೆ ಆರಾಧನೆ ಮಾಡಿ, ಸೂರ್ಯರಿಗೆ ಗೋಧಿಯನ್ನು ದಾನ ಮಾಡಿ, ಇದರಿಂದ ಪರಿಹಾರಗಳಾಗತ್ತೆ. ವಿದ್ಯಾರ್ಥಿಗಳಿಗೂ ಸಹ ಹೆಚ್ಚಿನ ಅನುಕೂಲಗಳು, ಅವಿವಾಹಿತರಿಗೆ ವಿವಾಹವಾಗುವ ಒಂದು ಸುಯೋಗ ಅಂತ ಹೇಳ್ಬೋದು. ಸಂತಾನಕ್ಕೆ ಅಪೇಕ್ಷೆ ಮಾಡ್ತಕ್ಕಂತಹವರು ಸಹ ಗುರುಬಲದಿಂದ ಎಲ್ಲ ಉತ್ತಮ ಶುಭ ಸುದ್ದಿಗಳನ್ನು ಕೇಳ್ತಕ್ಕಂತಹ ವಾರ ಆಗಿರುತ್ತೆ. ಇನ್ನು ಹೆಚ್ಚಿನ ಪ್ರಾರ್ಥನೆಗಾಗಿ ಇವರ ಇಷ್ಟ ಗುರುಗಳು, ಇಷ್ಟ ದೈವ ಪ್ರಾರ್ಥನೆ ಮಾಡಲಿ. ದೈವ ಬಲದಿಂದ ಇವರಿಗೆ ಕಳಕೊಂಡಂತಹ ಹಣ ಪ್ರಾಪ್ತಿಯಾಗ್ತಕ್ಕಂತಹ ವಾರ ಇದು. ಧನ್ಯವಾದ ಗುರುಗಳು. ನಮಸ್ಕಾರ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಗೆ ನೋಡೋದಾದರೆ ಅವರಿಗೆ ಸ್ವಲ್ಪ ಕಿರಿಕಿರಿ ಅಂತಲೇ ಹೇಳ್ಬೋದು ಈ ವಾರ. ಯಾರಿಗೂ ಸಹ ನೀವು ಸಾಲವನ್ನು ಕೊಡೋ ಸಾಲ ವಾಪಸ್ ಬರೋದಿಲ್ಲ. ಆಮೇಲೆ ನಿಮಗೆ ದುಡ್ಡಿನ ಒಂದು ಇಕ್ಕಟ್ಟು ತುಂಬ ಜಾಸ್ತಿ ಆಗ್ತಕ್ಕಂತಹ ವಾರ. ಹಾಗಾಗಿ ಶುಕ್ರನ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಲಕ್ಷ್ಮೀದೇವಿಯ ಪ್ರಾರ್ಥನೆ ಮಾಡಿ, ಕುಬೇರನ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಹಣದ ಒಂದು ಒಳಹರಿವು ಸಂಚಯಗಳು ತುಂಬ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಇದೆ. ಬಟ್ ಸಾಧ್ಯತೆ ಇದೆ ಅಂದರೆ ಬಂದೇ ಬರುತ್ತೆ ಅಲ್ಲ, ಯಾಕೆಂದರೆ ನಿಮ್ಮ ಒಂದು ಗ್ರಹಗಳು ಬಲಾಬಲಗಳು ಹೀಗಿವೆ. ಶುಕ್ರನ ಪ್ರಾರ್ಥನೆಯಿಂದ ಮಾತ್ರ ನಿಮಗೆ ಹಣ ಸಂಚಯ ಸಾಧ್ಯ ಆಗ್ತಕ್ಕಂತಹದ್ದು. ಇವರಿಗೆ ಕಳತ್ರರ ಬಗ್ಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅಂದರೆ ಗಂಡನಿಗೆ ಹೆಂಡತಿ ಆಗಿರ್ಬೋದು, ಹೆಂಡತಿಗೆ ಗಂಡ, ಅವರಲ್ಲಿ ಕಿರಿಕಿರಿಗಳಾಗತ್ತೆ ಸ್ವಲ್ಪ. ಮತ್ತು ಇವರ ತಂದೆ ಅಥವಾ ತಂದೆಯ ಸ್ವರೂಪರು, ತಂದೆಗೆ ಅಂತಲೇ ಹೇಳ್ಬೋದು, ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದ್ದರೆ ಉಲ್ಬಣ ಆಗ್ತಕ್ಕಂತಹ ವಾರ. ಸ್ವಲ್ಪ ಎಚ್ಚರವಿರಲಿ ಅವರ ಆರೋಗ್ಯದ ಬಗ್ಗೆ. ಡಾಕ್ಟರ್ ಕನ್ಸಲ್ಟೇಷನ್ ಏನಾರು ಇದ್ದು ಮುಂದಿನ ವಾರ ಹೋಗೋಣ ಅಂತಿದ್ರೆ ದಯವಿಟ್ಟು ಬೇಡ, ಈ ವಾರನೇ ಹೋಗಿ. ಯಾವುದೇ ರೀತಿಯಾದ ಸಮಸ್ಯೆಗಳು ಉಲ್ಬಣ ಆಗಕ್ಕೆ ಬಿಡಬೇಡಿ. ತದನಂತರವಾಗಿ ನೋಡೋದಾದರೆ ಸಂತಾನದ ಕಿರಿಕಿರಿ ಅಂತ ಹೇಳ್ಬೋದು. ಅಂದರೆ ಮಕ್ಕಳಿಂದ ಕಿರಿಕಿರಿ, ಏನೋ ಒಂದು ಸ್ವಲ್ಪ ಅದು ಹಠ, ಆ ಥರ ಸ್ವಭಾವಗಳು. ಇವರಿಗೆ ದೈವ ಬಲನೇ ಇವ್ರನ್ನ ಕೈ ಹಿಡಿಬೇಕು. ಈ ರಾಶಿಯವರಿಗೆ ದೈವ ಪ್ರಾರ್ಥನೆ ಒಂದೇ ಇವರಿಗೆ ಉದ್ಧಾರ ಆಗಲಿಕ್ಕೆ ಒಂದು ಮಾರ್ಗದರ್ಶನ. ಇವ್ರಿಗೆ ಏನೇ ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಅದು ಕಾರ್ಯ ಕೈಗೂಡಲ್ಲ, ವಿಘ್ನ ಬರ್ತಾ ಇರುತ್ತೆ. ಹಾಗಾಗಿ ಇವರು ವಿಘ್ನೇಶ್ವರನ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಮಕ್ಕಳಿಗೂ ಸಹ ಯಾಕೋ ಕಿರಿಕಿರಿ, ಓದ್ತಾ ಇಲ್ಲ, ಓದಲು ಆಸಕ್ತಿ ಬರ್ತಾ ಇಲ್ಲ, ಹಯಗ್ರೀವರ ಪ್ರಾರ್ಥನೆ ಮಾಡಲಿ. ಅಲ್ಲಿಗೆ ಜೇನುತುಪ್ಪವನ್ನು ಅಭಿಷೇಕ ಮಾಡಿ ಆ ಜೇನುತುಪ್ಪವನ್ನು ತಂದು ಇವರಿಗೆ ಕೊಡಲಿ. ಉತ್ತರೋತ್ತರ ಅಭಿವೃದ್ಧಿಗಳಾಗ್ತಕ್ಕಂತಹ ಒಂದು ಸಂದರ್ಭಗಳು. ಸ್ತ್ರೀಯರಿಗೆ ಅಲ್ಪ ಮಟ್ಟಿನ ಸೌಖ್ಯ, ಅದು ಯಾವಾಗ ಅಂದರೆ ದೈವ ದರ್ಶನ ಅಥವಾ ದೇವಸ್ಥಾನದ ಅಥವಾ ದೇವರ ಒಂದು ಪ್ರಾರ್ಥನೆಯಿಂದ ಮಾತ್ರ ಸ್ವಲ್ಪ ಮಟ್ಟಿನ ಒಂದು ಶ್ರೇಯಸ್ಸನ್ನು ಕಾಣ್ತಕ್ಕಂತಹದ್ದು. ಒಟ್ಟಾರೆ ಸ್ವಲ್ಪ ಸಮಸ್ಯೆ ಇರತಕ್ಕಂತಹ ವಾರ ತುಲಾ ರಾಶಿಗೆ ಆಗಿರುತ್ತೆ. ಗುರುಗಳೇ, ವಿಘ್ನೇಶ್ವರ ಪ್ರಾರ್ಥನೆ ಅಂತ ಹೇಳಿದ್ರಿ. ಇವಾಗ ಗಣೇಶಗೆ ಗರ್ಕೆ ಅದೆಲ್ಲ ಕೊಡ್ಬೋದು? ಖಂಡಿತ. ಈ ವಿಘ್ನೇಶ್ವರನಿಗೆ ದೇವಸ್ಥಾನಕ್ಕೆ ಹೋಗಿ ಯಥಾಶಕ್ತಿ ದೂರ್ವಾ ಸಮರ್ಪಣೆ ಮಾಡಲಿ, ಅಂದರೆ ಗರ್ಕೆ ಸಮರ್ಪಣೆ ಮಾಡಲಿ. ಇಲ್ಲಾಂದರೆ ಪಂಚಾಮೃತ ಅಭಿಷೇಕವನ್ನು ಅವರು ಮಾಡಿಸಿದ್ರು ಇನ್ನೂ ಶ್ರೇಯಸ್ಸಾಗ್ತಕ್ಕಂತಹದ್ದು. ಅದಕ್ಕಿಂತ ಹೆಚ್ಚಿಗೆ ದೂರ್ವೆ ಕೊಟ್ಟರೆ ಗಣೇಶ ಸಂತೃಪ್ತಿ ಆಗ್ತಾನೆ. ಹಾಗಾಗಿ ದೂರ್ವೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬರಲಿ. ಇವರ ಒಂದಷ್ಟು ಕಷ್ಟಗಳು ಆ ದೂರ್ವೆ ಹೇಗೆ ಒಣಗ್ತದೋ ಹಾಗೆ ಒಣಗಲಿ ಅಂತ ಪ್ರಾರ್ಥನೆ ಮಾಡೋಣ. ಧನ್ಯವಾದ ಗುರುಗಳೇ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಗುರುವಿನ ಬಲದಿಂದ ಇವರಿಗೆ ಸ್ವಲ್ಪ ಸುಖ, ಸಂತೋಷ, ನೆಮ್ಮದಿ ಪ್ರಾಪ್ತಿಯಾಗತ್ತೆ. ಎಲ್ಲೋ ಒಂಚೂರು ಕಿರಿಕಿರಿ ಆದ್ರೂ ತೊಂದರೆ ಇಲ್ಲಮ್ಮ. ಇವ್ರಿಗೆ ಸಮಸ್ಯೆಗಳೇನೋ ಅಷ್ಟೊಂದು ಕಾಡೋದಿಲ್ಲ. ಅವರಿಗೆ ದೈವ ಪ್ರಾರ್ಥನೆ, ಗುರುಬಲದಿಂದ ಹೆಚ್ಚಿನ ಧನ ಲಾಭಗಳಾಗ್ತಕ್ಕಂತಹ ವಾರ ಆಗಿರುತ್ತೆ. ತದನಂತರವಾಗಿ ನೋಡೋದಾದರೆ ಸ್ತ್ರೀಯರಿಗೆ
ಸ್ವಲ್ಪ ಉತ್ತಮ ಅಂತ ಹೇಳ್ಬೋದು. ಈ ರಾಶಿಯ ಸ್ತ್ರೀಯರು ಯಾರಿರ್ತಾರೋ ಅವರಿಗೆ ಉತ್ತಮ. ಆಮೇಲೆ ತಾಯಿ ಅಥವಾ ತಾಯಿ ಸಂಬಂಧಿಕರಿಂದ ಸ್ವಲ್ಪ ವಾಗ್ವಾದಗಳು ಆಗ್ತಕ್ಕಂತಹ ವಾರ. ಹಾಗಾಗಿ ಇವರು ವೃಶ್ಚಿಕ ರಾಶಿಯವರು ಯಾರಿರ್ತಾರೆ ಅವರ ತಾಯಿ ಸಂಬಂಧಿಕರು ಅಥವಾ ತಾಯಿ ಏನಾರು ಹೇಳಿದ್ರೆ ಆ ಕ್ಷಣಕ್ಕೆ ಇವರು ಸೈಲೆಂಟಾಗಿ, ಇಲ್ಲ ಆ ಕ್ಷಣಕ್ಕೆ ನೀವು ಅಲ್ಲಿಂದ ಹೊರಟು ಎಲ್ಲರೂ ಹೋಗಿ ವಾಪಸ್ ಬನ್ನಿ. ಆ ಸಮಯಕ್ಕೆ ನಿಮಗೆ ಅಲ್ಲಿ ಬಂದಂತಹ ಒಂದು ಕಷ್ಟಗಳು ದೂರ ಆಗ್ತಕ್ಕಂತಹ ಒಂದು ಸಂದರ್ಭ. ಹಾಗಾಗಿ ಹೆಚ್ಚಿನ ಮಾತುಗಾರಿಕೆಯನ್ನು ನೀವು ಆಡಬೇಡಿ ಆ ಸಮಯದಲ್ಲಿ. ಆಮೇಲೆ ಇವರು ಪ್ರೆಗ್ನೆನ್ಸಿ ಯಾರಿರ್ತಾರೋ ಅವರು ಸ್ವಲ್ಪ ಸಂತಾನದ ಬಗ್ಗೆ ಎಚ್ಚರ ವಹಿಸಬೇಕು. ಟೈಮ್ಗೆ ಇವರು ಅಪಾಯಿಂಟ್ಮೆಂಟು, ಚೆಕಪ್ಸ್ ಇದ್ದರೆ ಅವರು ಹೋಗಿ ಆ ಡಾಕ್ಟರ್ನ ಕನ್ಸಲ್ಟೆಂಟ್ ಮಾಡಲಿ. ಸಂತಾನಕ್ಕೆ ಬಹಳ ಎಚ್ಚರಿಕೆ ವಹಿಸಬೇಕಾದಂತಹ ವಾರ. ತದನಂತರ ಶತ್ರುಗಳು ಇವರಿಗೆ ಮಿತ್ರರಾಗ್ತಾರೆ. ಯಾರು ಇವ್ರನ್ನ ಕಂಡ್ರೆ ಆಗ್ತಾ ಇರಲ್ಲ ಅವರೇ ಬಂದು ಇವ್ರನ್ನ ಮಾತಾಡ್ಸ್ಕೊಂಡು ಬರೋದಾಗಿರಬಹುದು. ಆ ಥರ ಒಂದು ಸಂದರ್ಭಗಳು. ಯಾರು ಇವರಿಗೆ ತುಂಬಾ ಶತ್ರುಗಳ ಕಾಟ ಇತ್ತು ಅಥವಾ ಅವರಿಂದ ವ್ಯಾಜ್ಯಗಳಾಗಿತ್ತು, ಅಕ್ಕಪಕ್ಕದವರಿಂದ ಕೋರ್ಟ್ ಕೇಸ್ಗಳ ವ್ಯಾಜ್ಯ ಇದೆ ಅಂದರೆ ಅವರು ಬಗಲಾಮುಖಿ ದೇವಿಯ ಒಂದು ಪ್ರಾರ್ಥನೆ ಮಾಡಲಿ. ಆಕೆಗೆ ಅಷ್ಟಮಿ ದಿನದಂದು ಆಕೆಯನ್ನು ಪ್ರಾರ್ಥನೆ ಮಾಡಲಿ, ಉಪಾಸನೆ ಮಾಡಲಿ. ಓಂ ಬಗಲಾಮುಖಿ ದೇವಿಯೈ ನಮಃ ಅಂತ ಹೇಳ್ಕೊಳ್ಳಿ ಯಥಾಶಕ್ತಿ. ಇದರಿಂದ ಅವರು ಜಯ ಕಾಣ್ತಕ್ಕಂತಹ ವಾರ ಆಗಿರುತ್ತೆ. ನಷ್ಟಧನ ಸಿಗುವಂತಹ ಒಂದು ವಾರ. ಅಂದರೆ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದು ಬರೋದೇ ಇಲ್ಲ ಅಂದ್ಕೊಂಡಿರ್ತಾರೆ. ಆ ದುಡ್ಡು ಇವ್ರ ಕೈ ಸೇರುವಂತಹ ಒಂದು ಸಾಧ್ಯತೆಗಳು ತುಂಬ ಇದೆ. ತದನಂತರ ಇವರಿಗೆ ರಾಜಭಯ ಅಂತ ನೋಡೋದಾದರೆ, ಈಗ ರಾಜರು ಅಂತ ನಮ್ಮಲ್ಲಿ ಇರೋದು ಗೌರ್ಮೆಂಟು. ಆ ಥರ ಗೌರ್ಮೆಂಟ್ನಿಂದ ಭಯ, ಏನೋ ಲ್ಯಾಂಡ್ ಅಕ್ವಿಸಿಷನ್ ಮಾಡೋವಂಥದ್ದು, ಆ ಥರ ಭಯಗಳಾಗ್ತಕ್ಕಂತಹದ್ದು ತೊಂದರೆ ಇಲ್ಲ. ಗುರುವಿನ ಪ್ರಾರ್ಥನೆ ಮಾಡಲಿ. ಉದ್ಯೋಗದಲ್ಲೂ ಸಹ ಸ್ವಲ್ಪ ಭೀತಿ ಉಂಟಾಗಬಹುದು ಹೈಯರ್ ಅಫಿಷಿಯಲ್ಸಿಂದ, ಹೈರಾರ್ಕಿಯಿಂದ. ಸೊ ಹಾಗಾಗಿ ಅವರು ಗುರುವಿನ ಪ್ರಾರ್ಥನೆ ಒಂದೇ ಇವರಿಗೆ ಮಾರ್ಗದರ್ಶನವಾಗಿ ಪರಿಣಮಿಸುತ್ತೆ ಅಂತ ಹೇಳಬಹುದು. ಇವರು ಹನುಮಾನ್ ಚಾಲೀಸ್ನ ಒಂದು ಹೇಳ್ತಾ ಬರಲಿ, ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಕಾಣಬಹುದಾಗಿದೆ. ಧನ್ಯವಾದ ಗುರುಗಳು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಗೆ ನೋಡೋದಾದರೆ ಸ್ವಲ್ಪ ಮಟ್ಟಿನ ಓಕೆ ಅಥವಾ ಸ್ವಲ್ಪ 50-50 ಏರುಪೇರು ಅಂತಲೇ ಹೇಳ್ಬೋದು. ಕಮಿಷನ್ ಆಧಾರಿತ ವ್ಯಕ್ತಿಗಳು ಯಾರಿರ್ತಾರೆ ಅವರಿಗೆ ಸ್ವಲ್ಪ ಉತ್ತಮ ಅಂತ ಹೇಳ್ಬೋದು. ಯಾರು ಬ್ರೋಕರೇಜಲ್ಲಿ ಕಮಿಷನ್ ತೊಗೋತಿರ್ತಾರೆ ಅವ್ರಿಗಾಗಿರ್ಬಹುದು, ಇಲ್ಲ ಶೇರಲ್ಲಿ ಬ್ರೋಕರೇಜ್ ಮಾಡಿಕೊಂಡು ಕಮಿಷನ್ ತೊಗೊಳ್ತಾ ಅವ್ರಿಗೆ ಉತ್ತಮ ಅಂತ ಹೇಳ್ಬೋದು. ನಂತರವಾಗಿ ನೋಡೋದಾದರೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಯಾಕೋ ಇವ್ರಿಗೆ ಚಿಂತೆ, ಕಿರಿಕಿರಿ. ಪರವಾಗಿಲ್ಲ, ನಮ್ಮ ವೈದ್ಯನಾಥೇಶ್ವರನ ಪ್ರಾರ್ಥನೆ ಮಾಡಲಿ, ಈಶ್ವರನ ಪ್ರಾರ್ಥನೆ ಮಾಡಲಿ, ಇವ್ರಿಗೆ ತುಂಬಾ ಅನುಕೂಲ ಆಗ್ತಕ್ಕಂತಹ ವಾರ ಆಗುತ್ತೆ. ದೈವ ಪ್ರಾರ್ಥನೆಯಿಂದ ಇವರಿಗೆ ಧನ ಹಾನಿಯಾಗೋದು ತಪ್ಪಿ ಅದು ಧನ ಲಾಭ ಆಗ್ತಕ್ಕಂತಹ ಒಂದು ಸಂದರ್ಭಗಳು ಎದುರಾಗತ್ತೆ ಇವ್ರಿಗೆ. ನಂತರವಾಗಿ ನೋಡೋದಾದರೆ ಇವರು, ನಾನು ಆಗಲೇ ಹೇಳಿದೆ ತಾಯಿಯ ಬಗ್ಗೆ ಆರೋಗ್ಯದ ಕಡೆ ಅಂತ. ನಂತರವಾಗಿ ಇವರ ಆರೋಗ್ಯದಲ್ಲೂ ಸಹ ಸ್ವಲ್ಪ ಯಾಕೋ ಕಿರಿಕಿರಿ ಆಗ್ತಕ್ಕಂತಹದ್ದು. ಒಟ್ಟಾರೆ ನೋಡೋದಾದರೆ ಇವರ ದಾಂಪತ್ಯದಲ್ಲೂ ಸ್ವಲ್ಪ ಕಿರಿಕಿರಿ ಆಗತ್ತೆ. ಹೆಂಡತಿ ಅಥವಾ ಅವರ ಸಂಬಂಧಿಕರ ಕಡೆ ಅಥವಾ ಇವರ ಸಂಬಂಧಿಕರ ಕಡೆ ಮಾತಿನ ಚಕಮಕಿಗಳು ಹೆಚ್ಚಾಗತ್ತೆ. ಹಾಗಾಗಿ ದಯವಿಟ್ಟು ನಾನು ಈ ರಾಶಿಯವರಿಗೆ ಅಂತಲ್ಲ ಎಲ್ಲರಿಗೂ ಹೇಳೋದು ಒಂದೇ, ಮಾತನ್ನು ಆ ಸಮಯದಲ್ಲಿ ನೀವು ಆಡಬೇಡಿ. ಅವ್ರೇನೋ ಆಡ್ತಿದ್ರು ಆ ಸ್ಥಳದಿಂದ ಬಂದು ಬಿಡಿ, ಅಥವಾ ಆ ಸಮಯದಲ್ಲಿ ನೀವು ಮೌನವಾಗಿದ್ದರೆ ಸಮಸ್ಯೆಗಳು ಏನೇ ಇದ್ರೂ ಮಂಜಿನಂತೆ ಕರಗಿ ಹೋಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ. ನಂತರ ನೋಡೋದಾದರೆ ಇವರು ದುರ್ಗಾದೇವಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಇನ್ನು ಹೆಚ್ಚಿನ ಶ್ರೇಯಸ್ಸಿಗೆ. ವಿದ್ಯಾರ್ಥಿಗಳಿಗೂ ಸಹ ಸ್ವಲ್ಪ ಕಿರಿಕಿರಿ ಇದ್ರೂ ಹಯಗ್ರೀವರ ಪ್ರಾರ್ಥನೆ, ನಮ್ಮ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೊಳ್ಳಿ. ಸರಸ್ವತಿ ದೇವಿ ಪ್ರಾರ್ಥನೆ ಮಾಡಲಿ. ಇವರು ಇನ್ನೂ ಹೆಚ್ಚು ಶ್ರೇಯಸ್ಸನ್ನು ಕಾಣ್ತಕ್ಕಂತಹ ವಾರ ಆಗಿರುತ್ತೆ ಇವರಿಗೆ ಅಂತ ಹೇಳ್ಬೋದು. ಗುರುಗಳೇ, ದುರ್ಗಾದೇವಿಯ ಮಂತ್ರಗಳು ಒಂದು ಸಾಲಲ್ಲಿ ಹೇಳೋದಾದರೆ ಓಂ ದುಮ್ ದುರ್ಗಾಯೇ ನಮಃ ಅನ್ನೋ ಒಂದು ಮಂತ್ರವನ್ನು ಯಥೇಚ್ಛವಾಗಿ ಹೇಳ್ಕೊಳ್ಳಿ, ಇಲ್ಲ 108 ಬಾರಿ ಹೇಳ್ಕೊಳ್ಳಿ, ಪ್ರಾರ್ಥನೆ ಮಾಡಲಿ. ಇವರು ಹೆಚ್ಚಿನ ಒಂದು ಲಾಭ ಶ್ರೇಯಸ್ಸನ್ನು ಕಾಣಬಹುದು ಇವರು. ಧನ್ಯವಾದ ಗುರುಗಳು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವ್ರಿಗೆ ನಾವು ನೋಡೋದಾದರೆ ಸ್ವಲ್ಪ ಎಕ್ಸಲೆಂಟ್ ಅಂತ ಹೇಳ್ಬೋದು. ಎಲ್ಲೋ ಒಂದು 10% ಇವರಿಗೆ ಕಷ್ಟ ನಷ್ಟಗಳು ಸಂಭವಿಸಬಹುದು. ಆದರೂ ಪರವಾಗಿಲ್ಲ, ಇವರಿಗೆ ಧನ ನಷ್ಟ ಆಗ್ತಕ್ಕಂತಹದ್ದು ಇಲ್ಲ. ಧನ ವೃದ್ಧಿ, ಜ್ಞಾನ ವೃದ್ಧಿ, ಸಂತಾನ ಅಪೇಕ್ಷೆಗಳಿಗೆ ಶುಭ ಸುದ್ದಿ ಆಗ್ತಕ್ಕಂತಹದ್ದು, ಅವಿವಾಹಿತರಿಗೆ ವಿವಾಹ ಭಾಗ್ಯ, ಇಲ್ಲ ಮದುವೆಗೆ ಬಂದಿದ್ದರೆ ಮದುವೆ ಆಗುವಂತಹ ಒಂದು ಸಾಧ್ಯತೆಗಳು ತುಂಬ ಕಾಣುತ್ತೆ. ಗುರುವಿನ ಬಲದಿಂದ, ಗುರುವಿನ ಪ್ರಾರ್ಥನೆಯಿಂದ ಸಾಧ್ಯ ಆಗ್ತಕ್ಕಂತಹದ್ದು ಒಂದು ಈ ವಾರ ಆಗಿದೆ. ನಂತರವಾಗಿ ನೋಡೋದಾದರೆ ಕುಟುಂಬದಿಂದ ಸ್ವಲ್ಪ ಇವರಿಗೆ ಕಿರಿಕಿರಿ ಅಂತ ಅನ್ನಿಸ್ಬಹುದು. ಆದರೂ ಚಿಂತೆ ಬೇಡ, ಇವರು ಮಾಡುವ ಕೆಲಸ ಮಾಡ್ತಾ ಹೋಗಲಿ. ಗುರುವಿನ ಅನುಗ್ರಹದಿಂದ ಇವರಿಗೆ ಇನ್ನೂ ಹೆಚ್ಚು ಅಭಿಷ್ಟಗಳು, ಅಭಿವೃದ್ಧಿಗಳು ಆಗ್ತಕ್ಕಂತಹದ್ದು. ವಾರದ ಅಂತ್ಯದಲ್ಲಿ ಇವರಿಗೆ ಸ್ವಲ್ಪ ಧನ ನಷ್ಟ ಆಗಬಹುದು. ಯಾವುದಕ್ಕಾರು ಏನಾದ್ರು ಎಕ್ಸಾಮ್ ಫೀಸ್ ಕಟ್ಟಬಹುದು, ಅಥವಾ ಕಟ್ಟಿರ್ತಾರೆ, ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡಿರ್ತಾರೆ, ಇವರಿಂದ ಡೆಬಿಟ್ ಆಗಿರುತ್ತೆ, ಅವ್ರಿಗೆ ಹೋಗಿರೋದಿಲ್ಲ. ಆ ಥರ ನಷ್ಟಗಳಂತೂ ಸಂಭವಿಸ್ಬೋದು. ಹಾಗಾಗಿ ಆನ್ಲೈನ್ ಪೇಮೆಂಟ್ಸಲ್ಲಿ ಸ್ವಲ್ಪ ಎಚ್ಚರದಿಂದ ಇರಿ. ತದನಂತರವಾಗಿ ನೋಡೋದಾದರೆ ದಾಂಪತ್ಯದಲ್ಲಿ
ಓಕೆ ಅಂತ ಹೇಳ್ಬೋದು. ಸಾಮರಸ್ಯ, ತೊಂದರೆ ಇಲ್ಲ, ಸ್ವಲ್ಪ ಕಿರಿಕಿರಿ ಅಂತಲೂ ಏನೂ ಕಾಣಿಸ್ತಾ ಇಲ್ಲ ಈ ವಾರ ಇವರಿಗೆ. ನಂತರ ನೋಡೋದಾದರೆ ವಿದ್ಯಾರ್ಥಿಗಳಿಗೂ ಹೆಚ್ಚಿನ ಒಂದು ಲಾಭ ಗುರುವಿನ ಆರಾಧನೆ, ಗುರುವಿನ ಪ್ರಾರ್ಥನೆಯಿಂದ ಅವರು ಅಂದ್ಕೊಂಡಂತಹ ಒಂದು ಕೋರ್ಸ್ ಆಗಿರಬಹುದು ಅಥವಾ ಅಂದ್ಕೊಂಡಂತಹ ಒಂದು ಮಾರ್ಕ್ಸ್ ಆಗಿರಬಹುದು ಅವ್ರಿಗೆ ಲಭ್ಯ ಆಗ್ತಕ್ಕಂತಹದ್ದು. ಇವರಿಗೆ ಯಾಕೋ ಸ್ವಲ್ಪ ಚಂಚಲ ಮನಸ್ಸಿನಿಂದ ದುಃಖ ಮತ್ತು ವಿರೋಧಗಳಾಗ್ತಕ್ಕಂತಹ ಒಂದು ಸಂದರ್ಭ. ಹಾಗಾಗಿ ಇವರು ಮನೋಕಾರಕನಾದ ಚಂದ್ರನನ್ನು ಪ್ರಾರ್ಥನೆ ಮಾಡಲಿ, ಇದರಿಂದ ಅವರು ಮೆಟ್ಟಿ ನಿಲ್ಲಬಹುದು. ಇವರಿಗೆ ಇಷ್ಟಾರ್ಥ ಸಿದ್ಧಿ ಮತ್ತು ಇವರಿಗೆ ಶತ್ರುಗಳಿಂದ ಜಯಿಸಬಹುದು. ಯಾರಿಗಾರು ಏನಾದ್ರು ಕೇಸ್ ಹಾಕಿದರೆ ಅವರಿಂದ ಜಯ ಸಿಗ್ತಕ್ಕಂತಹ ವಾರ ಆಗಿರುತ್ತೆ. ಹೆಚ್ಚಿನ ಒಂದು ಯಶಸ್ಸಿಗೆ ಆಂಜನೇಯನ ಒಂದು ಪ್ರಾರ್ಥನೆ ಮಾಡಲಿ, ಇಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಅಥವಾ ಪ್ರಾರ್ಥನೆ, ಧ್ಯಾನ ಆ ಥರ ಮಾಡ್ಕೊಂಡು ಬಂದರೆ ಇವರಿಗೆ ಈ ವಾರ ಶ್ರೇಯಸ್ ಅಂತ ಹೇಳ್ಬೋದು. ಧನ್ಯವಾದ ಗುರುಗಳೇ. ಮುಂದಿನ ರಾಶಿ ಕುಂಭರಾಶಿ. ನಾವು ಕುಂಭರಾಶಿಗೆ ಸ್ವಲ್ಪ ನೋಡೋದಾದರೆ ಅಲ್ಲೇ ಶನಿ ಭಗವಾನ್ ಕೂತಿರೋದ್ರಿಂದ ಸ್ವಲ್ಪ ಇವರಿಗೆ ಕಷ್ಟ, ತೊಂದರೆಗಳು ಎದುರಾಗಬಹುದು. ಆ ಕಷ್ಟ ಏನಕ್ಕೆ ಅಂದರೆ ಶನಿ ಪಾಠವನ್ನು ಕಲಿಸ್ಲಿಕ್ಕಾಗಿ ಇವರು ಕಷ್ಟವನ್ನು ಕೊಟ್ಟು ನಮಗೆ ಬದುಕಿನ ದಾರಿಯನ್ನು ರೂಪಿಸ್ಕೊಡ್ತಕ್ಕಂಥವ್ರು ನಮ್ಮ ಶನಿ ಭಗವಾನರು. ಹಾಗಾಗಿ ಚಿಂತೆ ಬೇಡ, ಶನಿಯ ಒಂದು ಪ್ರಾರ್ಥನೆ ಮಾಡಲಿ, ಆ ಶನಿ ಆಲಯಕ್ಕೆ ಹೋಗಿ ಎಳ್ಳೆಣ್ಣೆ ಕೊಟ್ಟು ಬರಲಿ, ಅವರಿಗೆ ಶನಿ ಶಾಂತನಾಗ್ತಾನೆ ಅಂತ ಹೇಳಬಹುದು. ತದನಂತರವಾಗಿ ನೋಡೋದಾದರೆ ಇವರಿಗೆ ವ್ಯಾಧಿಗಾಗಿ ಖರ್ಚಾಗ್ತಕ್ಕಂತಹ ವಾರ. ನಂತರ ಸ್ಥಾನ ಬದಲಾವಣೆ ಅಂತ ತೋರಿಸ್ತಾ ಇದೆ. ಇವರು ಏನಾದರೂ ಮನೆ ಶಿಫ್ಟಿಂಗು ಅಥವಾ ಇವ್ರ ಕೆಲಸದಿಂದ ಚೇಂಜ್ ಮಾಡಬೇಕು, ಜಂಪ್ ಮಾಡಬೇಕು ಅಂತಿರೋರಿಗೆ, ಇಲ್ಲಾಂದರೆ ಸ್ಟೂಡೆಂಟ್ಸ್ಗಳಿಗೆ ಕಾಲೇಜ್ ಚೇಂಜ್ ಮಾಡಬೇಕು ಅನ್ನೋರಿಗೆ ಸ್ವಲ್ಪ ಮಟ್ಟಿನ ಸ್ಥಾನ ಬದಲಾವಣೆ ಅಂತ ತೋರಿಸ್ತಾ ಇದೆ. ಎಚ್ಚರ ವಹಿಸಿ ಸ್ಥಾನ ಬದಲಾವಣೆ ಮಾಡಿ. ಯಾಕೆಂದರೆ ಇಲ್ಲಿ ಕೆಲಸ ಬಿಟ್ಟು ಅಲ್ಲಿ ಸಿಕ್ಕಿದೆ ಅಂತ ಹೇಳಿ ಅಲ್ಲಿ ಲಾಸ್ ಆಗ್ತಕ್ಕಂಥದ್ದು, ತಿರ್ಗಿ ಅಲ್ಲೂ ಲಾಸ್ ಆಗುತ್ತೆ, ಇವ್ರಿಗಿಲ್ಲೂ ಕೆಲಸ ಹೋಗಿರುತ್ತೆ. ಸ್ವಲ್ಪ ಎಚ್ಚರದಿಂದ ಸ್ಥಾನ ಬದಲಾವಣೆಗಳನ್ನು ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಶನಿಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಶನಿ ಶಾಂತಿಯಾಗಲಿ. ಈ ರಾಶಿಗೆ ಸೋದರರು ಯಾರಿರ್ತಾರೆ ಅವರಿಂದ ಇವರಿಗೆ ಸ್ವಲ್ಪ ಕಾರ್ಯ ಲಾಭ ಆಗುತ್ತೆ. ಏನಾದ್ರು ಕೆಲಸಗಳಿದ್ರೆ ಅವ್ರ ಮುಖೇನ ಮಾಡಿಸಿದ್ರೆ ಹೆಚ್ಚಿನ ಲಾಭ ನೋಡ್ತಕ್ಕಂತಹದ್ದಾಗಿದೆ. ಆಮೇಲೆ ಕುಟುಂಬ ಮನೆಯಿಂದ ಕಿರಿಕಿರಿ ಆಗ್ತಕ್ಕಂತಹ ಒಂದು ಸಂದರ್ಭಗಳು. ಹಾಗಾಗಿ ಇವರು ಮನೆಯಲ್ಲಿ ಏನೂ ಮಾತಾಡೋದು ಬೇಡ, ಕಮ್ಮಿ ಮಾಡಲಿ. ನಂತರ ನೋಡೋದಾದರೆ ದಾಂಪತ್ಯದಲ್ಲಿ ಸ್ವಲ್ಪ ಎಳೆದಾಟಗಳು ಇರ್ತಕ್ಕಂತಹದ್ದು, ಸ್ವಲ್ಪ ಮಟ್ಟಿನ ಜಾಸ್ತಿನೇ ಆಗ್ತಕ್ಕಂತಹ ಒಂದು ಸಂದರ್ಭಗಳು ನೋಡ್ತಾರೆ ಇವರು. ಹಾಗಾಗಿ ಸ್ವಲ್ಪ ದಾಂಪತ್ಯದಲ್ಲಿ ಇವರು ಏನು ಅಂದ್ಕೊಂಡಿರ್ತಾರೋ ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ಏನು ಜಗಳ ರಗಳೆಗಳಿದ್ದರೆ ಅದನ್ನು ಸ್ವಲ್ಪ ಮಟ್ಟಿನ ಕಮ್ಮಿ ಮಾಡಲಿ. ಇನ್ನೂ ಜಾಸ್ತಿ ಮಾಡಿದ್ರೆ ಅದು ವಿಕೋಪಕ್ಕೆ ಹೋಗ್ತಕ್ಕಂತಹದ್ದು. ಹಾಗಾಗಿ ದಯವಿಟ್ಟು ಆ ಸಂದರ್ಭದಲ್ಲಿ ಮಾತಿನ ಚಕಮಕಿಗಳನ್ನು ಕಮ್ಮಿ ಮಾಡಿಕೊಳ್ಳಿ. ಈ ಸಂದರ್ಭದಲ್ಲಿ ಏನು ಅಂದರೆ ಅವರು ಯಾವುದಾದ್ರು ದೈವ ದರ್ಶನಕ್ಕೆ ಹೋಗಲಿ, ಇಲ್ಲ ತೀರ್ಥಯಾತ್ರೆಗಳಿಗೆ ಹೋಗಿ ಬರಲಿ. ಅದರಿಂದ ಸ್ವಲ್ಪ ದಾಂಪತ್ಯದಲ್ಲಿ ಬಿರುಕು ಏನಿದ್ರೂ ಅದು ಮುಚ್ಚೋಗ್ತಕ್ಕಂತಹ ವಾರ ಇದೆ. ತಂದೆಯ ಆರೋಗ್ಯದಲ್ಲಿ ಇವರು ಹೆಚ್ಚಿನ ಗಮನವನ್ನು ಕೊಡಬೇಕು. ಏನೋ ಸಣ್ಣ ಪುಟ್ಟದ್ದು, ಸಣ್ಣ ಹೊಟ್ಟೆ ನೋವು ಅಂತ ನಿರ್ಲಕ್ಷ್ಯ ಮಾಡೋದು ಬೇಡ. ಆ ಹೊಟ್ಟೆ ನೋವು ವಿಕೋಪಕ್ಕೆ ತಿರುಗ್ತಕ್ಕಂತಹದ್ದು ಸಾಧ್ಯತೆಗಳಿದೆ. ಹಾಗಾಗಿ ಸಣ್ಣ ಹೊಟ್ಟೆ ನೋವಿದ್ರೂ ಅವರು ಎಚ್ಚರ ವಹಿಸಿ ಉತ್ತಮ ವೈದ್ಯರ ಸಲಹೆಯನ್ನು ಪಡೀಲಿ. ಏನಕ್ಕಾಗಿದೆ ಅಂತ, ಕೆಲವರು ಗ್ಯಾಸ್ಟ್ರಿಕ್ಗಾಗಿದೆ ಅಂತ ಸುಮ್ಮನಾಗ್ತಾರೆ. ದಯವಿಟ್ಟು ಆ ಥರ ಮಾಡಲಿಕ್ಕೆ ಹೋಗಬೇಡಿ. ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಸ್ಥರು ಯಾರಿರ್ತಾರೆ ಅವರಿಗೆ ಹೆಚ್ಚಿನ ಲಾಭಕ್ಕಾಗಿ ತಾಯಿ ಚಾಮುಂಡೇಶ್ವರಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಅಲ್ಲಿ ಹೋಗಿ ತಾಯಿಗೆ ಹೂವು, ಹಣ್ಣುಗಳನ್ನು ಕೊಟ್ಟು ನೈವೇದ್ಯ ಮಾಡಿ ಪ್ರಾರ್ಥನೆ ಮಾಡ್ಕೊಂಡ್ಬಂದರೆ ಇವರಿಗೆ ಹೆಚ್ಚು ಲಾಭವನ್ನು ನಿರೀಕ್ಷೆ ಮಾಡ್ಬೋದು. ಈ ಮೊಸರನ್ನವನ್ನು ನೈವೇದ್ಯ ಮಾಡಿಸಿ ಅಲ್ಲಿ ಬಂದಂತಹ ಭಕ್ತರಿಗೆ ಕೊಟ್ಟರೆ ಇನ್ನೂ ಹೆಚ್ಚಿನ ಲಾಭವನ್ನು ಕಾಣ್ತಕ್ಕಂತಹ ವಾರ ಆಗಿದೆ ಇವರಿಗೆ. ಧನ್ಯವಾದ ಗುರುಗಳೇ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಗೆ ನಾವು ಈ ಸರಿ ನೋಡೋದಾದರೆ ಸ್ವಲ್ಪ ಇವರಿಗೆ ರಕ್ತ ಸಂಬಂಧಿತ ಕಾಯಿಲೆಗಳು ಸ್ವಲ್ಪ ಉಲ್ಬಣ ಆಗ್ತಕ್ಕಂತಹದ್ದು. ಬಾಯಲ್ಲಿ ಏನಾದ್ರು ಬಾಯಿ ಮುಕ್ಕಳಿಸ್ಬೇಕಾದ್ರೆ ರಕ್ತ ಬರುವಂಥದ್ದಾಗಿರಬಹುದು, ಇಲ್ಲ ರಕ್ತಕ್ಕೆ ಸಂಬಂಧಿತ ಬ್ಲೀಡಿಂಗ್ ಸಮಸ್ಯೆಗಳಾಗಿರಬಹುದು. ಆ ಥರ ಹೆಚ್ಚು ಕಾಣಿಸ್ಕೊಳ್ಳುವಂತಹ ವಾರ. ನಿರ್ಲಕ್ಷ್ಯ ಮಾಡದೆ ತಕ್ಷಣ ವೈದ್ಯ ಭೇಟಿ ಮಾಡಿದ್ರೆ, ಇವರಿಗೆ ವೈದ್ಯರ ಸಲಹೆ ಪಡೆದ್ರೆ ಅದು ನಿವಾರಣೆ ಆಗತ್ತೆ ಅಂತ ಹೇಳ್ಬೋದು. ನಂತರವಾಗಿ ಇವರಿಗೆ ಸ್ವಲ್ಪ ಮಾನಸಿಕ ಕಿರಿಕಿರಿ. ಆಮೇಲೆ ಈ ರಾಶಿಯ ಸ್ತ್ರೀಯರು ಯಾರಿರ್ತಾರೆ ಅವರಿಗೆ ಸ್ವಲ್ಪ ಶುಭ ಸುದ್ದಿ, ಶುಭ ವಾರ್ತೆಗಳು ಕೇಳ್ತಕ್ಕಂತಹದ್ದು. ಯಾರಿಗಾರು ಸಂತಾನದ ನಿರೀಕ್ಷೆಯಲ್ಲಿದ್ದರೆ ಅವರಿಗೆ ಸಂತಾನ ಭಾಗ್ಯ ಆಗ್ತಕ್ಕಂತಹ ಒಂದು ವಾರ ಆಗಿರುತ್ತೆ. ಇವರ ತಾಯಿ ಅಥವಾ ತಾಯಿಯ ಸಂಬಂಧಿಕರ ಒಂದು ಮಾತಿನಿಂದ ಇವರಿಗೆ ಸ್ವಲ್ಪ ಬೇಜಾರಾಗತ್ತೆ. ಆ ಬೇಜಾರಿಂದ ಇವರಿಗೆ ಒಂದು ಮಾನಸಿಕ ವ್ಯಥೆ ಉಂಟಾಗತ್ತೆ. ಈಶ್ವರನ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೂ ನಂತರವಾಗಿ ಇವರು ವಿದ್ಯಾರ್ಥಿಗಳನ್ನು ನೋಡೋದಾದರೆ ಸ್ವಲ್ಪ ಮಟ್ಟಿನ ಯಶಸ್ಸು ಕಮ್ಮಿ ಸಿಕ್ಕಿದ್ರೂ ತೊಂದರೆ ಇಲ್ಲ. ನಿಮ್ಮ ಕೆಲಸವನ್ನು ಮಾಡಿಕೊಂಡು ಶ್ರೀಹರಿ ದಯೆ ಇರಲಿ ಅಂತ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದೆ ಹೋಗಿ. ಉದ್ಯೋಗದಲ್ಲೂ ಅಷ್ಟೇ ಸ್ವಲ್ಪ ನಿಮ್ಮ ಸ್ವಜನರಿಂದನೇ ಸ್ವಲ್ಪ ವಿರೋಧಗಳು ವ್ಯಕ್ತವಾಗ್ತಕ್ಕಂತಹದ್ದು. ಅಂದರೆ ಅವ್ರ ಕೊಲೀಗ್ಸ್ ಯಾರಿರ್ತಾರೆ ಇವರ ಒಂದು ಅಭಿವೃದ್ಧಿಯನ್ನು ಸಹಿಸಕ್ಕಾಗ್ತಿರೋರು ಅವರು ಇವ್ರ ಮೇಲೆ ಎತ್ಕಟ್ಟತಕ್ಕಂತಹ ಒಂದು ಸಂದರ್ಭಗಳು ಎದುರು ನೋಡಬೇಕಾಗತ್ತೆ ಈ ವಾರ ಇವರು ಅಂತ ಹೇಳ್ಬೋದು.
ಇವರು ಇನ್ನು ಹೆಚ್ಚಿನ ಪ್ರಾರ್ಥನೆಗಾಗಿ ತಾಯಿ ದುರ್ಗಾದೇವಿ ಆರಾಧನೆ ಮಾಡಲಿ, ತದನಂತರವಾಗಿ ನಮ್ಮ ರುದ್ರದೇವರ ಆರಾಧನೆ ಮಾಡಲಿ, ಈಶ್ವರನ ಪ್ರಾರ್ಥನೆ ಮಾಡಲಿ. ಇನ್ನು ಹೆಚ್ಚಿನ ಒಂದು ಶತ್ರುಗಳನ್ನು ಜಯಿಸಬೇಕಾದ್ರೆ ಇವರು ಕಾಳಭೈರವರ ಒಂದು ಪ್ರಾರ್ಥನೆ ಮಾಡಲಿ, ಇಲ್ಲ ಕಾಳಭೈರವಾಷ್ಟಕವನ್ನು ಇವರು ಪ್ರಾರ್ಥನೆ ಮಾಡಲಿ, ಇಲ್ಲ ಕೇಳಲಿ. ಅದರಿಂದ ಇವರಿಗೆ ಉತ್ತಮ ಯಶಸ್ಸನ್ನು ನೋಡ್ಬೋದಾಗಿದೆ ಈ ರಾಶಿಯವರು. ಧನ್ಯವಾದ ಗುರುಗಳು. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ವೀಕ್ಷಕರೇ, ಈ ವಾರದ ವಾರ ಭವಿಷ್ಯ ಹೀಗಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅಧ್ವರ್ ಟಿವಿಯನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.